ಮಾಡದೇ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಏ ಅಪ್ಪಿ ಸೀರಿಯಸ್ ಆಗಿ ವಿಡಿಯೋ ಆನ್ ಮಾಡಿದ್ದೀನಿ ನಾನು. ಒಂದು ಮಾತನ್ನ ಕೇಳಿಸ್ಕೊಬೇಡಿ ಆಯಿತಾ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ, ಮತ್ತೆ ಬಂದಿದ್ದೀನಿ ಅಂತ ಲೈನ್ಸ್ ಹೇಳೋದಕ್ಕೇ ನನಗೊಂಥರ ಖುಷಿ ಆಗುತ್ತೆ. ಎನಿವೇಸ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆಂದ ಇದ್ದೀನಿ. ಆದಷ್ಟು ಇನ್ನು ಮುಂದೆ ಎಲ್ಲ ವ್ಲಾಗ್ಸಲ್ಲೂ ಡೇಟು ಮತ್ತು ಡೇನ ಮೆನ್ಷನ್ ಮಾಡ್ತೀನಿ. ಯಾಕೆಂತಂದರೆ ಮೊದಲು ಅದನ್ನು ಮಾಡ್ತಾ ಇದ್ದೆ, ಹೋಗ್ತಾ ಎಡಿಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಪಾಸ್ ಮಾಡಿಬಿಟ್ಟೆ. ಇವಾಗ ನನಗೆ ವೀಡಿಯೋಸ್ ಎಲ್ಲ ಕನ್ಫ್ಯೂಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇನ್ನು ಮುಂದೆ ಡೇಟು ಮೆನ್ಷನ್ ಮಾಡ್ತಾ ಇರ್ತೀನಿ. ಮಂಗಳವಾರ 30ನೇ ತಾರೀಕು ವೈಕುಂಠ ಏಕಾದಶಿ ಇತ್ತು. ಅವತ್ತಿನ ದಿನದ ವ್ಲಾಗ್ ಆಗಿರುತ್ತೆ ಇದು. ತುಂಬ ತುಂಬಾ ಕೆಲಸ ಇದ್ದಂತಹ ದಿನ ಇದು. ಯಾಕಂದರೆ ಹಿಂದಿನ ದಿನ ತಾನೇ ನಾನು ಬೆಂಗಳೂರಿಂದ ಮೈಸೂರಿಗೆ ಬಂದಿರ್ತೀನಿ. ಸೊ ನಾನು ಸ್ಟ್ರೆಸ್ ಆಗಿಬಿಟ್ಟಿರ್ತೀನಿ. ಬೆಳಿಗ್ಗೆ ಎದ್ದು ಮತ್ತೆ ಎಲ್ಲ ಕೆಲಸಕ್ಕೆ ಬ್ಯಾಕ್ ಟು ಮೈ ವರ್ಕ್ ಅನ್ನೋ ಥರ ಬ್ಯಾಕ್ ಟು ಮೈ ಹೌಸ್ ವೈಫ್ ಲೈಫ್ ಅನ್ನೋದಕ್ಕೆ ಬಂದುಬಿಟ್ಟೆ. ಚಳಿ ಇರೋ ಕಾರಣದಿಂದ ನಾನು 6:30ಗೆ ಎದೊಳ್ತಾ ಇಲ್ಲ. ನಾನು ಎದೊಳೋದ್ರಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಒಂದೊಂದು ಸಲ ಎದೊಳ್ತೀನಿ 6:30ಗೆ, ಒಂದೊಂದು ಸಲ 7 ಗಂಟೆ 7:15 ಆದರೂ ಆಗುತ್ತೆ. ಬಟ್ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಎಷ್ಟೊತ್ತಿಗೆ ಇದ್ರೂ ನನ್ನ ಕೆಲಸಗಳನ್ನ ಕ್ವಿಕ್ಕಾಗಿ ಮಾಡ್ಕೋತೀನಿ. ಫಸ್ಟ್ ಎದ್ದ ತಕ್ಷಣವೇ ನಾನು ಈಚೆ ಹೋಗಿ ಫುಲ್ ಕಂಪ್ಲೀಟಾಗಿ ಪ್ಯಾಸೇಜ್ ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ. ಆ್ಯಂಡ್ ನಾನು 5 ಡೇಸ್ ಇಲ್ಲದೆ ಇದ್ದಿದ್ದಕ್ಕೂ ಅದಕ್ಕೂ ತುಂಬಾ ಗಲೀಜಾಗಿತ್ತು. ನೀಟಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ನಾನು ಪಾತ್ರೆ ಎಲ್ಲ ನೈಟ್ ತೊಳೆದಿಟ್ಟಿದ್ದೆಲ್ಲನೂ ಕೂಡ ಆ ಜಾಗಕ್ಕೆ ಅದನ್ನು ಇಟ್ಬಿಟ್ಟೆ. ನಾನು ಮತ್ತೆ ಅದೆಲ್ಲನೂ ಬಳಸಿದ್ರು ಕೂಡ ಅದು ಎಲ್ಲೆಲ್ಲಿತ್ತೋ ಅಲ್ಲಿಂದ ಎತ್ಕೊಂಡ್ರೇ ನನಗೆ ನೆಮ್ಮದಿ ಆಗುತ್ತೆ. ಇಲ್ಲಾಂದರೆ ನನಗೊಂಥರ ಅದು ಇರಿಟೇಷನ್ ಆಗಿಬಿಡುತ್ತೆ. ಬಿಸಿನೀರು ಕುಡಿಯೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಚಳಿಗಾಲ ಬಂದಮೇಲೆ ಮತ್ತೆ ಬ್ಯಾಕ್ ಟು ಬಿಸಿನೀರು ಅನ್ನೋ ಥರ ಆಗಿದೆ. ಬಿಸಿ ನೀರು ಕಾಯಿಸ್ಕೊಂಡು ಕುಡಿಯೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಬೆಡ್ನ ಕ್ಲೀನ್ ಮಾಡ್ದ ಅಂತ ನಾನು ಕೇಳಿದ್ದು, ಅಂದರೆ ಬೆಡ್ ಮೇಲ್ಗಡೆ ಕ್ಲೀನ್ ಮಾಡ್ದ ಅದನ್ನು ಅಂತ ನಾನು ಕೇಳಿದ್ರೆ ಅವನು ಅದನ್ನು ತೊಗೊಂಡೋಗ್ಬಿಟ್ಟು ಈಚ್ ಕಡೆ ಎಲ್ಲನೂ ಒದರುತ್ತಾ ಇದ್ದ. ಯಪ್ಪ, ಒಳ್ಳೆ ಇರಿಟೇಟ್ ಮಾಡ್ತಾನೆ ಇವನು. ಇದು ಕಣೆ ಇದ್ಯಾದ ಇದು ಅದ್ಯಾವುದು ಚಿಕ್ಕದು. ಎಲ್ಲರೂ ಅಂದ್ಕೊಂಡಿರೋದು ಅಪ್ಪಿ ತುಂಬ ಸೈಲೆಂಟ್, ಏನು ಮಾತಾಡಲ್ಲ ಅಂತ. ಬಟ್ ಆದರೆ ಅದು ಸುಳ್ಳು. ಅವನಿಗೆ ಜೆಲ್ ಆದರೆ ಪರ್ಸನ್ ಅವ್ರ ಜೊತೆ ಅವನು ಚೆನ್ನಾಗಿ ಕಂಫರ್ಟಬಲ್ ಆಗೇ ಇರ್ತಾನೆ. ನನಗಿನ್ನ ಎವಿ ರೇಗಿಸೋದು ನನ್ನನ್ನು, ನಾನು ಅವನ್ನ ರೇಗಿಸೋದಕ್ಕಿಂತ ಅವ್ನು ನನ್ನ ರೇಗಿಸೋದು ಜಾಸ್ತಿ, ಗೋಳಿ ಕೊಡೋದು ಜಾಸ್ತಿ. ಎಷ್ಟು ಇರಿಟೇಟ್ ಮಾಡ್ತಾನೆ ಅಂತಂದರೆ ನಾನು ಕಿರ್ಚಾಡ್ತಾ ಇರ್ತೀನಿ ಯಾವಾಗ್ಲೂ ಕೂಡ. ಅಷ್ಟರ ಮಟ್ಟಿಗೆ ಇರಿಟೇಟ್ ಮಾಡ್ತಾನೆ. ಅವ್ನು ಕೆಲಸ ಮುಗಿಸ್ಕೊಂಡು ಬರೋವರೆಗೂ ಇನ್ನೂ ಬಂದಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಅವ್ನು ಬಂದಮೇಲೆ ಯಾಕಾದರೂ ಬಂದು ಅನ್ನೋಷ್ಟು ನನಗೆ ಅಯ್ಯೋ ಅನ್ನಿಸ್ತಾನೆ. ಅಷ್ಟು ನನ್ನನ್ನು ಗೋಳಿಕೊಂಡ್ಬಿಡ್ತಾನೆ. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಏನಕ್ಕೆ ವಿಡಿಯೋಸು ಮಾಡ್ತಾ ಇಲ್ಲ ಅಂತ. ಆ ರೀತಿ ಏನಿಲ್ಲ, 5 ಡೇಸ್ ಸ್ವಲ್ಪ ಗ್ಯಾಪ್ ತೊಗೊಂಡೆ. ಬಟ್ ಒಂದು ವಿಡಿಯೋ ಪೆಂಡಿಂಗಲ್ಲಿದೆ, ಅಪ್ಲೋಡ್ ಮಾಡಬೇಕು ನಾನು. ಆ್ಯಂಡ್ ದೆನ್ ಇವತ್ತು ಬಂದು ಮಂಡೇನ ಅಪ್ಪ ಇವತ್ತು? ಹಾಂ ಸಾರಿ, ಬುಧವಾರನ ಇವತ್ತು? ಹಾಂ ಬುಧವಾರನಾ? ಹಾಂ, ಇವತ್ತು ಮಂಗಳವಾರ. ಆ್ಯಂಡ್ ಇವತ್ತು ವೈಕುಂಠ ಏಕಾದಶಿ. ಸೊ ಇವತ್ತು ಪೂರ್ತಿ ತುಂಬ ಅಂದರೆ ತುಂಬಾ ಕೆಲಸ ಇದೆ ಗೈಸ್. ಫಸ್ಟ್ ತಿಂಡಿ ಮಾಡ್ಕೊಂಬಿಡೋಣ. ಹೊಟ್ಟೆಗೆ ಕರೆಕ್ಟಾಗಿ ಇದ್ದರೆ ಮಿಕ್ಕಿದ ಕೆಲಸಗಳನ್ನ ಆಮೇಲೆ ಆರಾಮಾಗಿ ಮಾಡ್ಕೋಬೋದು, ಆಯಿತಾ? ಆ್ಯಂಡ್ ನಾನು ಕಾಫಿ ಕುಡಿದು 5 ಡೇಸ್ 6 ಡೇಸ್ ಆಯಿತು. ಕಾಫಿ ಕುಡ್ದೇ ಇಲ್ಲ. ಸೊ ವಿಡಿಯೋ ಲೆಂತಿ ಆಗಿಬಿಡುತ್ತೆ, ಪೂರ್ತಿ ವೀಡಿಯೋಸ್ ಎಲ್ಲ ಹಾಕ್ತೀನಿ ಅಂತ ಹೋದರೆ. ಸದ್ಯಕ್ಕೆ ಈಗ ಪಾಸ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ತಿಂಡಿ ಮಾಡಿ ಮನೆ ಕ್ಲೀನ್ ಮಾಡಬೇಕು. ದೆನ್ ನಾನು ಫ್ರೆಶ್ ಅಪ್ ಆಗಿ ಪೂಜೆಗೆ ರೆಡಿ ಮಾಡ್ಕೋಬೇಕು. ಇಷ್ಟು ಕೆಲಸ ಇವತ್ತು ಮಾಡಿದ್ರೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಪಾಸ್ ಮಾಡಿ ತರಕಾರಿ ಹಚ್ಕೊಡ್ತಿದ್ದಾನೆ, ಹೆಲ್ಪ್ ಮಾಡ್ತಿದ್ದಾನೆ.
ತಿಂಡಿಗೆ ನಾನು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಾಣಲಿಗೆ ಒಂದು 2 ಸ್ಪೂನ್ ಆಯಿಲ್ ಹಾಕಿ, ಈರುಳ್ಳಿ ಹಾಕಿ, 4 ಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಅದು ಫ್ಲೇವರು ಬೇಯಬೇಕು, ಈರುಳ್ಳಿ ಅಲ್ವಾ, ಸೊ ಒಗ್ಗರಣೆ ಕೊಟ್ಕೊಳ್ಳಿ. ಅದು ಬೆಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೀವು ಕ್ಯಾಪ್ಸಿಕಮ್ನ ಉದ್ದುದ್ದು ಕಟ್ ಮಾಡಿಕೊಂಡು ಹಾಕ್ಬಿಟ್ಟು ಉಪ್ಪು ಟೊಮೆಟೊ ಹಾಕಿ, ಟೀ ಸ್ಪೂನ್ ಅರಿಶಿನ, ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಹಾಕಿದ್ಮೇಲೆ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಚಿಕನ್ ಮಸಾಲಾನು ಕೂಡ ಆ್ಯಡ್ ಮಾಡಿದ್ದೀನಿ, ಅಪ್ಪಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ನೀಟಾಗಿ ಅದು ರೋಸ್ಟ್ ಆಗಬೇಕು, ಎಲ್ಲ ಮಸಾಲೆನೂ ಕೂಡ ಅದು ಹಿಡಿಬೇಕು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ನಾನು ಆವಾಗಲೇ ಹುರ್ಕೋತಾ ಇದ್ದೆ, ಏನು ಅಂತ ಅಂದ್ಕೊಂಡಿದ್ರೆ ಕಡಲೆ ಬೀಜ ಹುರ್ಕೋತಾ ಇದ್ದೆ. ಅದನ್ನು ನಾನು ಕುಟ್ಟಿ ಪುಡಿ ಮಾಡಿ ಇದನ್ನು ಹಾಕಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆ ಬೀಜ ಹಾಕೋದ್ರಿಂದ, ಸಖತ್ತಾಗಿರುತ್ತೆ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಪುದೀನ ಉದುರಿಸಿದ್ರೆ ಉದುರಿಸ್ಬೋದು. ನಾನು ಕಲಿಸ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳಿಲ್ಲ, ಹಾಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಮರ್ತೋಗ್ಬಿಡ್ತು ನನಗೆ ಅದು ಕ್ಲಿಪ್ಸ್ ತೊಗೊಳೋದಕ್ಕೆ ಅಂದ್ಬಿಟ್ಟು. ನನಗೆ ಯಾವಾಗ ವಾರ ಇರುತ್ತೆ ಆ ಟೈಮಲ್ಲಿ ತಿಂಡಿಗಳನ್ನ ತುಂಬ ಸಿಂಪಲಾಗಿ ಇಟ್ಕೋತೀನಿ. ವಾರ ಇಲ್ಲದೆ ಇರೋ ದಿನ ನಾನು ಮಸಾಲೆ ಐಟಮ್ಸ್ಗಳು ಹಾಕಿ ಮಾಡೋ ಥರ ಇಟ್ಕೋತೀನಿ. ತುಂಬ ಜನ ಅನ್ಕೋತಿರ್ತಾರೆ ಹೌಸ್ ವೈಫ್ ಆಗಿರೋದು ತುಂಬ ಈಸಿ ಅಂತ. ಸೀರಿಯಸ್ ಆಗಿ ಹೇಳ್ತೀನಿ, ಇಲ್ಲ. ನನಗನ್ಸುತ್ತೆ ನಮ್ಮಮ್ಮನ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಬರುತ್ತೆ. ಅವರು ಮನೇಲೂ ಮಾಡಿಕೊಂಡು ಈಚೆನೂ ಹೋಗಿ ಕೆಲಸ ಮಾಡಿಕೊಂಡು ಬರ್ತಾಯಿದ್ರು. ನಾನು ಮನೇಲಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು ತುಂಬ ಅಂದರೆ ತುಂಬಾ ಕಮ್ಮಿ. ಓಪನ್ ಆಗಿ ಹೇಳ್ಕೊತೀನಿ ನಾನು ಅದನ್ನು. ಬೆಳಿಗ್ಗೆ ನಮ್ಮಮ್ಮ 4 ಗಂಟೆ 4:15ಗೆ ಎದ್ದು ಎಲ್ಲ ಕೆಲಸನೂ ಮಾಡಿ ನಮಗೂ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿಕೊಟ್ಟು ಅವ್ರ ಕೆಲ್ಸಕ್ಕೆ ಹೋಗಿ ನೈಟ್ ಮತ್ತೆ 8 ಗಂಟೆ 8:15ಗೆ ಬರ್ತಿದ್ರು, ಅಡುಗೆ ಮಾಡಿ ಕೊಡ್ತಾಯಿದ್ರು. ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಅನಿಸುತ್ತೆ ನಾನು ಹೆಲ್ಪ್ ಮಾಡಬೇಕಿತ್ತು ನಮ್ಮಮ್ಮಗೆ ಅಂತ. ಬಟ್ ನನಗೆ ಗೊತ್ತಿಲ್ಲ, ಇವಾಗ ನಮ್ಮಮ್ಮ ಮನೆಗೆ ಹೋದರೂ ಕೂಡ ನಾನು ಏನೂ ಕೆಲಸ ಮಾಡಲ್ಲ, ನಾನು ರಾಣಿ ಥರನೇ ಕೂತಿರ್ತೀನಿ. ಒಂದೊಂದು ಸಲ ನಾನು ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಮಾಡೋದು ನನಗಿಷ್ಟ ಆಗಲ್ಲ. ಇದು ಕೂಡ ಆಗ್ತಾ ಇರುತ್ತೆ ಆವಾಗವಾಗ. ಈ ಮನೆ ಕಂಪ್ಲೀಟಾಗಿ ಕಸ ಗುಡಿಸಿ ನೆಲ ಒರೆಸ್ತೀನಿ ಅಂತಂದರೆ ಮಿನಿಮಮ್ ಅಂದರೆ ನನಗೆ 1 ಅವರ್ ಬೇಕು. ಸೊ ಅದೆಲ್ಲ ನಾನು ಮುಗಿಸಿ ನಾನು ಬ್ರಷ್ ಮಾಡಿಕೊಂಡು ತಿಂಡಿ ತಿನ್ಕೊಂಬಿಟ್ಟೆ. ಬಿಕಾಸ್ ನನಗೆ 9 ಗಂಟೆ 9:30 ಅಷ್ಟರಲ್ಲಿ ನನಗೆ ತಿಂಡಿ ಆಗಿಲ್ಲ ಅಂತಂದರೆ ನನಗೆ ಆಗೋದೇ ಇಲ್ಲ. ನನಗೆ ಯಾವ ಕೆಲಸನೂ, ಮೊದಲೆಲ್ಲ ಉಪವಾಸ ಅವೆಲ್ಲ ಮಾಡ್ತಾಯಿದ್ದೆ, ಇವಾಗ ನಾನು ಅದು ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗಲ್ಲ. ಆರೋಗ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಥರ ಬಂದುಬಿಟ್ಟಿದೆ. ಹೊಟ್ಟೆ ತುಂಬ ತಿನ್ನೋದನ್ನು ಕಲ್ತ್ಬಿಟ್ಟಿದ್ದೀನಿ, ನಾನು ಚೆನ್ನಾಗಿ ತಿಂತೀನಿ. ಡೈಲಿ ವ್ಲಾಗ್ನ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ನಿಜ ಹೇಳ್ತೀನಿ ಅಷ್ಟು ಈಸಿ ಕೆಲಸ ಅಲ್ಲವೇ ಅಲ್ಲ. ನಂದು ಎಷ್ಟು ವೀಡಿಯೋಸು ಹಂಗೆ ಉಳ್ಕೊಂಬಿಡುತ್ತೆ ಅಂದ್ಬಿಟ್ಟು ಅವತ್ತಿಂದ ಅವತ್ತೇ ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲ ಅವತ್ತಾಗಿಲ್ಲ ಅಂದರೆ ಅದ್ರ ನೆಕ್ಸ್ಟ್ ದಿನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಪೂಜೆ ಸಾಮಾನೆಲ್ಲನೂ ಕ್ಲೀನ್ ಮಾಡಿ, ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ನನಗೆ 2-3 ಅವರ್ಸ್ ಬೇಕಾಗುತ್ತೆ. ಇರೋದು ಇಷ್ಟೇ ಐಟಮ್ಸ್ಗಳಾದ್ರೂ ಕೂಡ ನಾನು ಸ್ವಲ್ಪ ನಿಧಾನವಾಗಿ ನನಗೆ ತೃಪ್ತಿ ಆಗೋ ಥರ ನಾನು ಮಾಡಬೇಕು. ಆ ರೀತಿ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಪೂಜೆ ವಿಚಾರದಲ್ಲೇ ಆಗಿರ್ಬೋದು, ಏನೇ ಒಂದು ಕೆಲಸದ ವಿಚಾರದಲ್ಲೇ ಆಗಿರ್ಬೋದು, ಇಷ್ಟೊತ್ತಿಗೆ ಆಗಿಬಿಡ್ಬೇಕು ಅದೆಲ್ಲ ನಾನು ಫಾಲೋ ಮಾಡಲ್ಲ. ನನಗೆ ಸಮಾಧಾನ ಆಗಬೇಕು, ನನಗೆ ನೆಮ್ಮದಿ ಸಿಗಬೇಕು. ಅದು ಮಧ್ಯಾಹ್ನ ಆದರೂ ಪರವಾಗಿಲ್ಲ, ಸಂಜೆ ಆದರೂ ಪರವಾಗಿಲ್ಲ, ಬೆಳಗ್ಗೆ ಆದರೂ ಪರವಾಗಿಲ್ಲ. ಹೌದು, ಒಪ್ಕೋತೀನಿ, ಬೆಳಗ್ಗೆ ಮಾಡೋದು ತುಂಬ ಶ್ರೇಷ್ಠ, ಅಷ್ಟು ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತ ಎಕ್ಸೆಟ್ರಾ ಒಪ್ಕೋತೀನಿ. ಬಟ್ ಅದನ್ನು ಎಲ್ಲರ ಕೈಲೂ ಫಾಲೋ ಮಾಡೋದಕ್ಕಾಗಲ್ಲ. ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ. ನನಗಿಷ್ಟ, ಬಟ್ ಆದರೆ ನನಗೆ ನಿದ್ದೆನೂ ಕೂಡ ಬಿಡೋದಕ್ಕಾಗಲ್ಲ. ಕಂಪೇರ್ ಮಾಡಿದ್ರೆ ಮದುವೆ ಆದಮೇಲೆ ನಿದ್ದೆ ಮಾಡ್ತಾ ಇರೋದು ನಿಜವಾಗ್ಲೂ ಕಮ್ಮಿನೇ. ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಪೂಜೆ ಮಾಡೋದಷ್ಟೇ ಪೆಂಡಿಂಗ್ ಇರೋದು. ಒಂದಷ್ಟು ಐಟಮ್ ಬೇಕಿತ್ತು. ಏನಂತ ತರಿಸೋಕ್ಕೆ ಹೇಳಿದ್ದೆ ಅಂದರೆ, ಕಡಲೆ ಬೀಜ ಖಾಲಿ ಆಗಿತ್ತು, ಕಡಲೆ ಬೀಜ ತರ್ತಿದ್ದೀನಿ, ಮತ್ತು ಧೂಪ, ಮತ್ತು ಆಯಿಲ್, ಮತ್ತು ಪೀತಾಂಬರಿ ದೊಡ್ಡದು ತೊಗೊಬಂದರೆ ಚಿಕ್ಕದು ತೊಗೊಬಂದವನೆ. ಎಲ್ಲ ಮುಗ್ದೆ ಹೋಗೈತೆ, ನೆಕ್ಸ್ಟ್ ಟೈಮಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಆಯಿಲ್ ಖಾಲಿ ಆಗಿಬಿಟ್ಟಿತ್ತು, ಆಯಿಲ್ ತರೋದಕ್ಕೆ ಹೇಳಿದ್ದೆ, ಆವಾಗಲೇ ನಿಮಗೆ ತೋರಿಸಿದ್ನಲ್ಲ. ಸೊ ಅದನ್ನು ಬಾಟಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೆ. ಕೆಲಸಗಳು ಮಾಡ್ತೀನಿ ಅಂತ ಹೋದರೆ ಮನೆಯಲ್ಲಿ ಬೇಜಾನ್ ಕೆಲಸ ಸಿಗುತ್ತೆ. ಸೀರಿಯಸ್ಲಿ ದಿನ ಮಾಡ್ತಾಯಿದ್ರೆ ದಿನ ಮುಗಿಯೋದೇ ಇಲ್ಲ, ಅಷ್ಟು ಕೆಲಸ ಸಿಗ್ತಾ ಇರುತ್ತೆ. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ರು ಕೂಡ ಅಚ್ಚು ಏನೇ ಮಾಡೋದೇ ಇಲ್ಲ ಅಂತ ಹೇಳೋರು ಇನ್ನೂ ಕೂಡ ಇದ್ದಾರೆ ನನ್ನ ಸುತ್ತಮುತ್ತ. ಸೊ ಇದೆಲ್ಲ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ, ಏನು ಮಾಡೋಕ್ಕಾಗಲ್ಲ.
ನಾನು ಯಾವಾಗಲೇ ಪೂಜೆ ಮಾಡಿದ್ರು ಕೂಡ ರಾಯರ್ ಸಾಂಗ್ನ ಹಾಕಿ ಬಿಟ್ಬಿಡ್ತೀನಿ. ಅದ್ರ ಪಾಡ್ಗೆ ಅದು ಹೊಡ್ತಾ ಇರುತ್ತೆ. ಅದು ಜಾಸ್ತಿ ನಾನು ಕೇಳೋದು ದೇವಕಿ ನಂದನ ಸಾಂಗು. ಅದು ಬಿಟ್ಟರೆ ಬೇರೆ ಒಂದನ್ನು ಕೇಳ್ತಾ ಇರ್ತೀನಿ. ಬಟ್ ಜಾಸ್ತಿ ನಾನು ಕೇಳೋದು ದೇವಕಿ ನಂದನ ಸಾಂಗು. ಅದು ಕೇಳ್ತಾ ಇರೋ ನನಗೇನೋ ಒಂಥರ ಪಾಸಿಟಿವ್ ಫೀಲ್, ಏನೇ ಬಂದ್ರೂ ಕೂಡ ಫೇಸ್ ಮಾಡ್ತೀನಿ ಅನ್ನೋ ಒಂದು ವೈಬಲ್ಲಿ ಇರ್ತೀನಿ ನಾನು. ಐ ರಿಯಲಿ ಡೋಂಟ್ ನೋ ಇದು ಕಾಪಿರೈಟ್ ಇಶ್ಯೂ ಆಗುತ್ತಾ ಇಲ್ವಾ ಅನ್ನೋದು. ಬಟ್ ನಾನು ಆದರೂ ಕೂಡ ಸಾಂಗ್ ಹಾಕಿದ್ದೀನಿ, ದೇವ್ರಿಗೆ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಪೂಜೆ ಎಲ್ಲ ಮುಗೀತು. ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಪ್ಪಿನೂ ಬಂದ, ಹೊರಡಬೇಕು. ಎಷ್ಟು ಬೇಗ ಡ್ರೈ ಆಗುತ್ತೆ ಅಂತಂದರೆ, ಸ್ನಾನ ಮಾಡಿದ ಮೇಲೆ ನಾನು ವ್ಯಾಸ್ಲಿನ್ ಹಾಕಿದ್ದು, ಕ್ರೀಮ್ ಹಾಕಿದ್ದು ಆಲ್ರೆಡಿ ಡ್ರೈ ಆಗಿಬಿಟ್ಟಿದೆ. ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ. ಯಪ್ಪ ದೇವ್ರೆ, ಎಷ್ಟು ಅಂತ ತಿಕ್ಕೋಣ ಈ ಟೈಮಲ್ಲಿ ಅಂತ ಅನಿಸ್ಬಿಡುತ್ತೆ ನನಗೆ. ಈಗೇನು ರೆಡಿ ಆಗಲ್ಲ, ಇಷ್ಟೇ. ಇವಾಗ ಯಾವ ದೇವಸ್ಥಾನ ಏನು ಅಂತ ಗೊತ್ತಿಲ್ಲ, ಬಟ್ ಇವತ್ತು ವೆಂಕಟಪ್ಪನ ನೋಡೋದಕ್ಕೆ ಹೋಗಲೇಬೇಕು. ವೈಕುಂಠ ಏಕಾದಶಿ ಆಗಿರೋದ್ರಿಂದ ವೆಂಕಟಪ್ಪನ ನೋಡಬೇಕು. ಸೊ ನೋಡೋದಾ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ. ಹಚ್ಚಿದ ಮೇಲೆ ಎಷ್ಟು ಚೇಂಜಸ್ ಕಾಣಿಸುತ್ತೆ. 1 ಅವರ್ ಇರಲ್ಲ ಗುರು, ಬೇಗ ಡ್ರೈ ಆಗಿಬಿಡುತ್ತೆ ನನ್ನ ಸ್ಕಿನ್. ನನಗೆ ಅದೇ ಪ್ರಾಬ್ಲಮ್ಮು ಚಳಿಗಾಲ ಬಂದರೆ. ಇವಾಗ ಎಷ್ಟು ಹೈಡ್ರೇಟಿಂಗಾಗಿ ಕಾಣಿಸ್ತಿದೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕಿತ್ತು. ಕುಂಕುಮ ನೋಡಿ, ನಾನು ಇವಾಗ ದೇವ್ರ ಪೂಜೆ ಮಾಡಿದ್ದಕ್ಕೆ ಬಳಸಿದ್ದು ಇದು ಕಮ್ಮಿ ಹೇಳಬೇಕು ಅಂದರೆ. ಇನ್ನೂ ಮೊದಲೆಲ್ಲ ಜಾಸ್ತಿ ಆಗ್ತಿತ್ತು. ಮೇ ಬಿ ಈ ಅಷ್ಟು ಕುಂಕುಮ ಸ್ವಲ್ಪ ಫೇಕ್ ಅನಿಸುತ್ತೆ. ಸೊ ಇಷ್ಟ ಆಗಿದೆ. ಬೇರೆದೆಲ್ಲ ಇಷ್ಟೆಲ್ಲ ಅಂಟ್ಕೊಬಿಡ್ತಾಯಿತ್ತು ನನಗೆ. ಅದು 2-3 ಡೇಸ್ ಆದರೂ ಹೋಗ್ತಾನೇ ಇರಲ್ಲ. ಅದರಲ್ಲೇ ಊಟ ಮಾಡ್ತಾ ಇರ್ತೀವ, ಅದು ಒಳಗೂ ಹೋಗುತ್ತೆ. ಸೊ ಆದಷ್ಟು ಇನ್ನು ಮುಂದೆ ನೀವು ಕುಂಕುಮನ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕಾಗುತ್ತಾ ಟ್ರೈ ಮಾಡಿ. ನನಗೆ ಅವೆಲ್ಲ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ನಾನು ಸ್ವಲ್ಪ ಸೋಂಬೇರಿತನ, ಏನೂ ಮಾಡೋಕ್ಕಾಗಲ್ಲ. ಸೊ ಅದು ಈ ರೀತಿ ಆಗುತ್ತೆ. ಮತ್ತು ಸ್ವಲ್ಪ ಪರವಾಗಿಲ್ಲ, ಬೆಟರ್ ಫೀಲ್ ಆಗ್ತಾಯಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು, ಯಾಕೆ ಡೈಲಿ ವ್ಲಾಗ್ಸ್ ಆಗ್ತಾಯಿಲ್ಲ, ಏನಾಯಿತು ಅಂತ. ಆ್ಯಂಡ್ ನಾನು 5 ಡೇಸ್ 6 ಡೇಸ್ ಏನೂ ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಒಂದು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಯೂಟ್ಯೂಬಲ್ಲೂ ಹಾಕಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೀನಿ. ತುಂಬ ಬ್ಯಾಕ್ ಪೇನ್ ಇತ್ತು, ಆಯುರ್ವೇದ ಟ್ರೀಟ್ಮೆಂಟಿಗೆ ತೊಗೋತಾ ಇದ್ದೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡ್ತಾ ಇರಲಿಲ್ಲ, ಸ್ವಲ್ಪ ರೆಸ್ಟಲ್ಲಿದ್ದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಿದ್ದು ಒಂಥರ ಜರ್ನಿ. ಮತ್ತು ಬೆಂಗಳೂರಲ್ಲೇ ನಮ್ಮ ಮನೆಯಿಂದ ನಾನು ಹಾಸ್ಪಿಟಲ್ಗೆ ಹೋಗಿರೋದು ಇನ್ನೂ ಒಂಥರ ಜರ್ನಿ ಫೀಲ್ ಆಗಿಬಿಡುತ್ತೆ ನನಗೆ. ಸೊ ರೆಸ್ಟ್ ಅಂತ ಹೇಳೋಕ್ಕೋಗಲ್ಲ. ರೈಟ್ ನೋ ಓಕೆ, ಪರವಾಗಿಲ್ಲ, ಬೆಟರ್ ಫೀಲ್ ಮಾಡ್ತಾಯಿದ್ದೀನಿ. ಇವತ್ತು ಫುಲ್ ಬೆಳಿಗ್ಗೆಯಿಂದ ಕೆಲಸ ಮಾಡಿರೋದಕ್ಕೆ ಸ್ವಲ್ಪ ರೆಸ್ಟ್ ಬೇಕಿತ್ತು. 1 ಅವರ್ ರೆಸ್ಟ್ ಮಾಡಿ ಅದೇ ಟೈಮಲ್ಲಿ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಕೊಟ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಟೆಂಪಲ್ಗೆ ಹೋಗಬೇಕು. ಟೆಂಪಲ್ಗೆ ಹೋಗಿ ಬಂದಮೇಲೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಬಂದಮೇಲೆ ಅಡುಗೆ ಮಾಡಬೇಕು. ಸೊ ಹುಡುಗಿರ ಲೈಫು ಮದುವೆ ಆದಮೇಲೆ ಈ ರೀತಿ ಆಗಿಬಿಡುತ್ತೆ. ಎಕ್ಸ್ಪೆಷಲಿ ಕೆಲ್ಸಕ್ಕೆ ಹೋಗದೆ ಮನೇಲಿರೋರು. ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಚೆಂದ ಬ್ರೇಕ್ ಸಿಗುತ್ತೆ. ಮನೇಲಿರೋರು ಮಾಡ್ಕೋತಾರೆ, ಸ್ವಲ್ಪ ಹೆಲ್ಪಿಂಗ್ ಇರುತ್ತೆ. ಹಾಗಂತ ನಿಮ್ಗೆ ಹೆಲ್ಪ್ ಇಲ್ವಾ ಅಂತ ಕೇಳಬೇಡಿ. ಅಪ್ಪಿದ ಪಾಪ ಎಲ್ಲ ಥರ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾನೆ, ಸುಳ್ಳು ಹೇಳ್ಬಾರ್ದು. ಸ್ವಲ್ಪ ಜಗಳ ಮಾಡ್ತಾ ಇರ್ತೀವಿ ಅಷ್ಟೆ. ಸೊ ಅವನಿದ್ದಾನೆ ಅಂತ ಏನು ಹೇಳ್ತಾಯಿಲ್ಲ, ದಿಸ್ ಇಸ್ ವೆರಿ ಟ್ರೂ. ಎಷ್ಟೇ ಜಗಳ ಆಡಿ ಏನೇ ಆದ್ರೂ ಅವ್ನು ನನಗೆ ಹೆಲ್ಪ್ ಮಾಡ್ತಾನೆ. ಏನಾದರೂ ಮಾಡಬೇಕಂತ ಬಂದು ಕೇಳ್ತಾನೆ. ಬಟ್ ಆದರೆ ಕ್ಲೀನ್ ಇಲ್ಲ ಅಷ್ಟೇ. ಇರಿಟೇಟ್ ಮಾಡೋದಂತೂ ಅವ್ನು ನಿಲ್ಲಿಸಲ್ಲ. ನಾನು ಇರಿಟೇಟ್ ಆಗೋದು ನನ್ನ ನಿಲ್ಸೋಕ್ಕಾಗ್ತಾಯಿಲ್ಲ, ಇಷ್ಟೇ ವಿಷಯ. ಹೌದು, ನಿನಗೆ ಏನಾದರೂ ಅಂದ್ಬಿಟ್ರೆ ಬರೀ ಚುಚ್ಚೋದನ್ನೇ ಮಾತಾಡು. ಏನು ತಗೊಂಡು ಚುಚ್ತೀಯ ಹೇಳು ಹೊಸಿ. ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾವನೆ. ಯಾವ ದೇವಸ್ಥಾನ ನೋಡೋಣ ಎಲ್ಲಿರೋದು ಅಂತ. ಸ್ಟುಡಿಯೋ ಹತ್ರ ಇರೋದು ಅಂತ ಅಂದ, ನೋಡೋಣ. ಅಯ್ಯಪ್ಪ, ಕೂದಲು ಆರಿಸಿಲ್ಲ, ಆರಿಸ್ಬೇಕಿತ್ತು, ಹಾಗೆ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ.
ವೆಂಕಟಪ್ಪನ ನೋಡೋದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಸೊ ನಮಗಿಲ್ಲಿ ಜಾಸ್ತಿ ನನಗೇನು ಗೊತ್ತಿಲ್ಲ. ಸೊ ಅಪ್ಪಿ ಮೇಲೆ ನಾನು ತುಂಬಾ ಡಿಪೆಂಡ್ ಆಗಿರೋದ್ರಿಂದ ಅವನೇ ಬಂದು ನನ್ನನ್ನು ಆ ದೇವಸ್ಥಾನಕ್ಕೆ ಕರ್ಕೊಂಡೋದ. ಈ ಒಂದು ಟೆಂಪಲ್ ಬಂದು ಜುಡಿಯೋ ಆಪೋಸಿಟಲ್ಲಿ ಇರೋದು ಯೋಗ ನರಸಿಂಹಸ್ವಾಮಿ ಟೆಂಪಲ್ ಅಂತ ಇರೋದು. ಇದು ನಾವು ಯಾವಾಗಲೂ ಹೋಗ್ತಾ ನೋಡ್ಕೊಂಡು ಹೋಗ್ತಾ ಇದ್ವಿ. ಈವನ್ ಆಲ್ಸೋ ಅಪ್ಪಿ ಇಷ್ಟು ವರ್ಷ ಮೈಸೂರಲ್ಲಿ ಇದ್ರೂ ಕೂಡ ಈ ಟೆಂಪಲ್ಗೆ ಒಂದ್ಸಲನೂ ವಿಸಿಟ್ ಮಾಡಿರಲಿಲ್ವಂತೆ. ಸೊ ನಾನು ಯಾವಾಗಲೂ ಹೇಳೋದು, ದೇವರು ನಮ್ಮನ್ನ ಕರೆಸ್ಕೋಬೇಕು ಅಂತಂದರೆ ಆವಾಗಲೇ ಅವ್ರು ಕರೆಸ್ಕೊಳಕ್ಕಾಗೋದು. ನಮ್ಗೆ ಹೋಗ್ಬೇಕು ಅಂದಾಗ ನಾವು ಹೋಗೋದಕ್ಕಾಗಲ್ಲ. ಈ ದೇವಸ್ಥಾನದಲ್ಲೂ ವೈಕುಂಠ ಏಕಾದಶಿ ಆಚರಣೆಗಳು ನಡೀತಾ ಇದ್ವು, ಪ್ರೋಗ್ರಾಮ್ಸ್ಗಳೆಲ್ಲ ಇಟ್ಕೊಂಡಿದ್ರು. ಆ್ಯಂಡ್ ಆಲ್ಸೋ ಅನ್ನ ಸಂತರ್ಪಣೆ ಎಲ್ಲನೂ ಕೂಡ ಇತ್ತು. ನಾವು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಎಲ್ಲ ವೀಡಿಯೋಸ್ ಕೂಡ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಕಮೆಂಟ್ ಮುಖಾಂತರನೇ ನನಗೆ ಅದು ಏನು ಅಂತ ಗೊತ್ತಾಗೋದು. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್.